ನಾನು ನಿನ್ನೆ ವ್ಲಾಗಲ್ಲೇ ನಮ್ಮ ಜೋಗಿ KTM 390ನ ಪೇಯ್ಡ್ ಸರ್ವಿಸ್ಗೆ ಅಂತ ಹೇಳಿ ಮೇಕ್ರಿ ಸರ್ಕಲ್ ಹತ್ರ ಇರೋ KTM ಸರ್ವಿಸ್ ಸೆಂಟರ್ಗೆ ಬಿಟ್ಟಿದ್ದೆ. ಅಂದಾಜು ಒಂದು 6,000 ರೂಪಾಯಿ ಆಗ್ಬೋದು ಅಂತ ಅವ್ರು ಹೇಳಿದ್ರು. ಅದನ್ನ ಇಸ್ಕೊಂಬರಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ನಾನು ವಿನಯ್ ಕಾರನ್ನ ಹತ್ತಿ ಹೊರಟೆ. ವಿನಯ್ ಅವನ ಕಾರ್ಗೆ ಟೈರ್ ಅನ್ನ ಚೇಂಜ್ ಮಾಡಿಸ್ತಾ ಇದ್ದ. ನಾನು ಹಂಗೆ ಅವನ ಕಂಪ್ನಿ ಕೊಡ್ತಾ ಕೂತಿದ್ದೆ. ಅದಾದ್ಮೇಲೆ ನಾವಿಬ್ರು ಊಟಕ್ಕೆ ಅಂತ ಹೊರಟಿರ್ಬೇಕಾದ್ರೆ ಆನ್ ದ ವೇ ಸೆಂಟ್ ಜೋಸೆಫ್ ಯೂನಿವರ್ಸಿಟಿನಲ್ಲಿ ಏನೋ ಒಂದು ದೊಡ್ಡ ಪ್ರೋಗ್ರಾಮ್ ನಡೀತಿತ್ತು. ಅಲ್ಲ, ತೋಟದಲ್ಲಿರ್ತಕ್ಕಂಥ ಕಲರ್ಫುಲ್ ಚಿಟ್ಟಗಳೆಲ್ಲ ಇಲ್ಲೇನ್ ಮಾಡ್ತಾ ಇದೆ ಅಂತ ಅನ್ಕೊಂಡು ಮುಂದೆ ಹೊರಟ್ವಿ. ಅಂದಾಗೆ ಗೊತ್ತಿರೋರು ಆ ಕಾಲೇಜಲ್ಲಿ ಏನ್ ಫಂಕ್ಷನ್ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವಿಬ್ರು ಊಟ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾನು ಮೇಕ್ರಿ ಸರ್ಕಲ್ ಹತ್ರ ಇರ್ತಕ್ಕಂಥ KTM ಸರ್ವಿಸ್ ಸೆಂಟರ್ಗೆ ಬಂದೆ. ಇನ್ನೇನು ಗಾಡಿ ಫೈನಲ್ ಸ್ಟೇಜ್ ನಲ್ಲಿ ವಾಟರ್ ವಾಶ್ ನಲ್ಲಿ ನಿಂತಿತ್ತು. ಆಮೇಲೆ ಗಾಡಿನ ಟ್ರಯಲ್ ರೈಡ್ಗೆ ಅಂತ ತಗೊಂಡೋಗಿ ಟ್ರಯಲ್ ನೋಡಿದೆ. ನಾನು ಹೇಳಿದಂತ ಪ್ರಾಬ್ಲಮ್ಗಳೆಲ್ಲವೂ ಕೂಡ ಕ್ಲಿಯರ್ ಆಗಿತ್ತು. ಅದಾದ್ಮೇಲೆ ನೋಡಿ ಮೇನ್ ವಿಷಯಕ್ಕೆ ಬರ್ತಾ ಇದ್ದೀನಿ, ಬಿಲ್ಲಿಂಗ್ ಸೆಕ್ಷನ್ಗೆ. 6,000 ರೂಪಾಯಿ ಎಸ್ಟಿಮೇಷನ್ ಹೇಳಿದ್ದಂತ ಸರ್ವಿಸ್ ಕಾಸ್ಟ್ 3,000 ರೂಪಾಯಿಗೆ ಮುಗೀತು. ಹೇಗೆ ಅಂತೀರಾ? ಒಂದು ವರ್ಷದ ಹಿಂದೆ ನಾನು ಪಾಪ್ಯುಲರ್ ಬಜಾಜ್ ಅವ್ರ ಹತ್ರ AMC ನ ಮಾಡಿಸಿದ್ದೆ. AMC ಅಂದ್ರೆ ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ. ಇದ್ರ ಪ್ರಕಾರ ಒಂದು ವರ್ಷಕ್ಕೆ 3 ಫ್ರೀ ಮೇಂಟೆನೆನ್ಸ್ ಸರ್ವಿಸ್, 3 ಫ್ರೀ ವಾಟರ್ ವಾಶ್, 3 ಫ್ರೀ ಚೈನ್ ಕ್ಲೀನಿಂಗು ಕೂಡ ಬರುತ್ತೆ. ಜೊತೆಗೆ ಎಲ್ಲಾ ಬೇರೆ ಕೆಲಸದ ಲೇಬರ್ ಮೇಲೆ 10% ಆಫ್ ಕೂಡ ಇರುತ್ತೆ. ಇದರಿಂದಾಗಿ ನನ್ನ ಬಿಲ್ ಅಲ್ಲಿ 1,000 ರೂಪಾಯಿ ವರ್ತಿರ್ತಕ್ಕಂಥ ಪೇಯ್ಡ್ ಸರ್ವಿಸ್ ವೇ ಆಫ್ ಆಗುತ್ತೆ. ಲೇಬರ್ ಚಾರ್ಜ್ ಮೇಲೆ 10% ಆಫ್ ಸಿಗುತ್ತೆ. ಲಾಸ್ಟ್ ಅಲ್ಲಿ 6,500 ರೂಪಾಯಿ ಎಸ್ಟಿಮೇಷನ್ ಇದ್ದಂತ ಬಿಲ್ಲು 3,871 ರೂಪಾಯಿಗೆ ಬರುತ್ತೆ. ಅಲ್ಲಿಗೆ KTM 390 ಅಡ್ವೆಂಚರ್ದು ಪೇಯ್ಡ್ ಸರ್ವಿಸ್ ಎಷ್ಟಾಗತ್ತೆ ಅನ್ನೋ ಒಂದು ಡೀಟೇಲ್ ನಿಮಗೆ ಗೊತ್ತಾಗಿರುತ್ತೆ. ಯಾವಾಗ್ಲೂ ಗಾಡಿ ಓಡಿಸ್ಕೊಂಡು ಕಿಲೋಮೀಟರ್ನ ಗಗನಕ್ಕೇರಿಸ್ತು ಅಂತಂದ್ರೆ ಈ ಪ್ಲಾನ್ ಖಂಡಿತ ಯೂಸ್ ಆಗುತ್ತೆ. ಆದ್ರೆ ವರ್ಷಕ್ಕೆ ಒಂದೇ ಸಲ ಗಾಡಿನ ತೆಗಿಯೋರ್ಗೆ ಇದು ಅಷ್ಟೇನು ಯೂಸ್ ಆಗಲ್ಲ. ನಿಮ್ಮ ಕನ್ವೀನಿಯಂಟ್ ನ ನೋಡಿ ಈ ಪ್ಲಾನ್ ಬೇಕು ಅಂತಂದ್ರೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.